ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ, ಬರೋ ಅಂತ 15 to 20 ಸೆಕೆಂಡ್ ಸಿಂಹ ರಾಶಿಯವರಿಗೆ ಏನೆಲ್ಲ ಒಂದು ಎನರ್ಜೀಸ್ ಬರ್ತಾ ಇದೆ ಅಂತ ಹೇಳಿ. ಇನ್ನೂವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ನಿಮ್ಮ ಒಂದು ಫ್ರೆಂಡ್ಸ್ ಝೋನಲ್ಲಿ ಇದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತೀನಿ. ಇಷ್ಟೇ ಅಲ್ಲ, ಈ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್ ಸ್ಟೂಡೆಂಟ್ಸ್ ಆಗಿದ್ದೀರಾ, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ಇದನ್ನ ನೋಡ್ಬೋದು. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಬರುವಂತ ದಿನಗಳಲ್ಲಿ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಸಿಂಹ ರಾಶಿಯವರಿಗೆ ಏನೆಲ್ಲ ಒಂದು ಯೂನಿವರ್ಸ್ ಇಂದ ಮೆಸೇಜ್ ಬರ್ತಾ ಇದೆ, ಅವರ ಲೈಫ್ ಅಲ್ಲಿ ಏನಾದ್ರೂ ಏರ್ಪೇರ್ ನಡೀತಾ ಇದೆಯಾ, ಅದಕ್ಕೆ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಮತ್ತೆ ಅವರಿಗೆ ಒಳ್ಳೆ ಒಳ್ಳೆ ಥಿಂಗ್ಸ್ ಏನ್ ಬರ್ತಾ ಇದೆ, ಅವರ ಲೈಫ್ ಅಲ್ಲಿ ಏನ್ ಒಳ್ಳೇದು ಆಗ್ತಾ ಇದೆ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆ ಓಕೆ ಸೊ ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರಿಗೆ ಒಂದ್ಸಾರಿ ನೆನೆಸ್ಕೊಂಡು ರೀಡಿಂಗ್ ಅನ್ನ ನೋಡಿ, ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಅಕ್ಯುರೇಟ್ ಆಗಿರುವಂತದ್ದು ರಿಸಲ್ಟ್ ಬರುತ್ತೆ. ಓಕೆ ಓಕೆ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರುವಂತ ಪ್ರಕಾರ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಅನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುವಂತ ಎನರ್ಜೆಟಿಕ್ ಆಗಿದ್ದೀರಾ, ತುಂಬಾ ಹೆಲ್ದಿ ಇದ್ದೀರಾ ಇವಾಗ ಮಾತ್ರ. ಯಾವುದೇ ರೀತಿ ಮತ್ತೆ ಎಮೋಷನಲಿ ನೀವು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಂಟೆಲಿಜೆನ್ಸ್ ಆಗಿ ಸಪೋರ್ಟಿವ್ ಆಗಿರ್ತೀರಾ. ಯಾರಿಗಾದ್ರೂ ಹೆಲ್ಪ್ ಬೇಕಂತಂದ್ರೆ ಸಪೋರ್ಟಿವ್ ಆಗಿ, ಅಂದ್ರೆ ಮನಸ್ಸಿಂದ ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತ ತುಂಬಾ ಒಂದು ಎನರ್ಜಿ ನನಗೆ ಬರ್ತಾ ಇರುವಂತದ್ದು. ಇಷ್ಟೇ ಅಲ್ಲ, ನಿಮ್ಮ ಹತ್ರ ಯಾವ ರೀತಿ ಎನರ್ಜಿ ಇದೆ ಅಂತಂದ್ರೆ, ಆ ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಒಂದು ಹೆಲ್ತ್ ಕಾನ್ಶಿಯಸ್ ಆಗಿದ್ದೀರಾ, ಮೋಟಿವೇಟೆಡ್ ಇದ್ದೀರಾ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಹೆಲ್ದಿ ಲೈಫ್ ಅನ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್, ನೀವು ಜಿಮ್ಗೆ ಹೋಗೋದಿರ್ಬೋದು, ನೀವು ವರ್ಕೌಟ್ ಮಾಡೋದಿರ್ಬೋದು, ಈ ರೀತಿ ಎಲ್ಲ ನಿಮ್ಮ ಒಂದು ಲೈಫ್ ಅಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಹಾಗಾಗಿ ಹೆಲ್ತ್ ವೈಸ್ ನಾನು ನೋಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ಇನ್ನು ಹೇಳ್ಬೇಕು ಅಂತಂದ್ರೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆ ರೀತಿ ಎನರ್ಜಿ ನನಗೆ ಕಾಣ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಕೂಡ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಅಲ್ಲಿ ಕೂಡ ನಿಮ್ಮ ಒಂದು ಎನರ್ಜಿ ತುಂಬಾ ಚೆನ್ನಾಗಿರುವಂತದ್ದು ನನಗೆ ಕಾಣ್ತಾ ಇದೆ. ಯಾವುದೇ ರೀತಿ ನಿಮ್ಗೆ ತೊಂದರೆಗಳು ಆದ್ರೆ ನೋಡಿ, ಹೆಲ್ತ್ ವೈಸ್ ಸ್ವಲ್ಪ ನೆಗ್ಲಿಜೆನ್ಸಿ ನೀವು ಕಡಿಮೆ ಮಾಡ್ಬೇಕು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ಹೆಲ್ತ್ ಅನ್ನ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಓಕೆ, ಯಾಕಂತಂದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ತುಂಬಾ ಏನ್ ಮಾಡ್ತೀವಿ, ಚೆನ್ನಾಗಿದೆ ಎಲ್ಲ, ಯಾವುದೋ ಒಂದು ಸಣ್ಣದೇನೋ ಆದ್ರೂ ಕೂಡ ಅದನ್ನ ಇಗ್ನೋರ್ ಮಾಡ್ತೀವಿ, ತಾನೇ ಕ್ಯೂರ್ ಆಗುತ್ತೆ ಅಂತ ಹೇಳಿ. ಆ ರೀತಿ ಎಲ್ಲ ನನಗೆ ಕಾಣ್ತಾ ಇರುವಂತದ್ದು. ಸೊ ಆ ರೀತಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ? ನಿಮ್ಗೆ ಏನಾದ್ರೂ ಆ ರೀತಿ ತೊಂದರೆಗಳು ಕಾಣ್ತಾ ಇವೆ ಬರೋ ಅಂತ ದಿನಗಳಲ್ಲಿ, ಏನಾದ್ರೂ ಅನಿಸ್ತಾ ಇದೆ ನಿಮ್ಗೆ ಅಂತಂದ್ರೆ, ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇದೆ, ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳಿ ಈ ರೀತಿ ಒಂದು ನನ್ಗೆ ಇಲ್ಲಿ ಎನರ್ಜಿ ಕಾಣ್ತಾ ಇರುವಂತದ್ದು. ಓಕೆ, ಅದನ್ನ ಬಿಟ್ರೆ ಮತ್ತೇನು ಇಲ್ಲ. ಇವಾಗ ಮಾತ್ರ ನೀವು ತುಂಬಾ ಹೆಲ್ದಿ ಆಗಿದ್ದೀರಾ, ಎಲ್ಲಾನು ಮಾಡ್ತಾ ಇದ್ದೀರಾ. ಸೊ ರೂಟೀನ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಜಿಮ್ ಮಾಡ್ತಾ ಇದ್ದೀರಾ, ವರ್ಕೌಟ್ ಮಾಡ್ತಾ ಇದ್ದೀರಾ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವುದು ನಿಮ್ಗೆ ತೊಂದರೆ ಏನು ಬರೋದಿಲ್ಲ. ಓಕೆ, ಇದು ನಿಮ್ಮ ಹೆಲ್ತ್ ವೈಸ್ ನಾನು ಇಲ್ಲಿ ನೋಡ್ತಾ ಇರುವಂತದ್ದು. ಮತ್ತೆ ಇನ್ನು ನಾನು ನಿಮ್ಮ ಕರಿಯರ್ ಅನ್ನ ನೋಡ್ತಾ ಇದ್ದೀನಿ. ಕರಿಯರ್ ಅಲ್ಲಿ ಕೂಡ ಯಾಕೋ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ, ಏನೋ ಜಗಳ ನಡೀತಾ ಇದೆ ಕರಿಯರ್ ಅಲ್ಲಿ ಅಂತ ನನ್ಗೆ ಅನಿಸ್ತಾ ಇರುವಂತದ್ದು. ಪ್ರೆಸೆಂಟ್ ಮೂಮೆಂಟು ಮೈಂಡ್ ಸ್ಟೆಬಿಲಿಟಿಯಲ್ಲಿ ಇಲ್ಲ, ತುಂಬಾ ಜಗಳದ ಮೂಮೆಂಟ್ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಓಕೆ, ನೀವು ಯಾರ್ದೋ ಜೊತೆಗೆ ಜಗಳ ಮಾಡಿ ನಿಮ್ಮ ಮನಸ್ಸನ್ನ ನೀವೇ ಅದನ್ನ ಸ್ವಲ್ಪ ಡೌನ್ಫಾಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇರುವಂತದ್ದು. ಓಕೆ, ಎನರ್ಜಿ ನನ್ಗೆ ಕಾಣ್ತಾ ಇದೆ. ಪ್ರೆಸೆಂಟ್ ಮೂಮೆಂಟು ಮೈಂಡು ಸ್ಟೇಬಲ್ ಆಗಿಲ್ಲ, ಯಾವುದೋ ಒಂದು ಕರಿಯರ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದ್ದೀರಾ ಅನ್ನೋ ಅಂತದ್ದು ನಿಮ್ಗೆ ಫೀಲ್ ಆಗ್ತಾ ಇದೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಓಕೆ, ಸೊ ಎನರ್ಜಿ ನನಗೆ ಕಾಣ್ತಾ ಇದೆ, ಯಾಕಂದ್ರೆ ದ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ ನಿಮ್ಮ ಕರಿಯರ್ಗೆ. ಮೈಂಡು ಸ್ಟೇಬಲ್ ಆಗಿಲ್ಲ, ಏನೋ ಥಿಂಕ್ ಮಾಡ್ತಾ ಇದ್ದೀರಾ ನೀವು ಕರಿಯರ್ ವಿಷಯದಲ್ಲಿ. ಯಾರೋ ನಿಮ್ಗೆ
ನಿಮ್ಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ, ಯಾರೋ ನಿಮ್ಮ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ತುಂಬಾ ಅಂತ ಹೇಳಿ ನನ್ಗೆ ಬರ್ತಾ ಇರುವಂತದ್ದು ಕರಿಯರ್ ವಿಷಯದಲ್ಲಿ. ಆ ರೀತಿ ಏನಾದ್ರೂ ನಡೀತಾ ಇದೆಯಾ ಅಂತ ಹೇಳಿ ಒಂದ್ಸಾರಿ ನೀವು ಕೂಡ ಚೆಕ್ ಮಾಡಿ. ಯಾಕಂತಂದ್ರೆ ಆ ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ, ನಿಮ್ಮ ಮೈಂಡ್ ತುಂಬಾ ಡಿಸ್ಟರ್ಬ್ ಇದೆ ಇವಾಗ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಮ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಇದೆ, ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಸ್ಟೆಬಿಲಿಟಿ ಇಲ್ಲ. ಮತ್ತೆ ಆ ತುಂಬಾ ಏನಂತಂದ್ರೆ ನಿಮ್ಮಲ್ಲೇ ನಿಮ್ಗೆ ಆ ರೀತಿ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ಕಾಣ್ತಾ ಇದೆ ನನ್ಗೆ. ಏನಾದ್ರೂ ಇಶ್ಯೂಸ್ ಏನಾದ್ರೂ ಇಶ್ಯೂಸ್ ಕ್ರಿಯೇಟ್ ಆಗಿದೆ, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು. ಸ್ವಲ್ಪ ಯಾಕೋ ತುಂಬಾ ಗ್ರೀಡಿ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ಅಂದ್ರೆ ಗ್ರೀಡಿ ಅಂತಂದ್ರೆ ನೋಡಿ ಏನಾಗುತ್ತೆ, ನಾನು ಹೇಳ್ತಾ ಇರೋದು, ನೀವು ದುಡ್ಡಿನ ವಿಷಯದಲ್ಲಿನೇ ಗ್ರೀಡಿ ಆಗ್ಬೇಕಂತಿಲ್ಲ. ಏನೋ ಒಂದು ಕಾಂಪಿಟೇಷನ್ ಇರುತ್ತೆ, ಅದನ್ನ ನೀವು ಗ್ರಾಬ್ ಮಾಡ್ಕೊಳ್ಳೇಬೇಕು, ನಾನು ಇದನ್ನ ಅಚೀವ್ ಮಾಡ್ಲೇಬೇಕು. ನೀವು ವೆಲ್ ಟು ಡೂ ಪೊಸಿಷನ್ ಅಲ್ಲಿ ಇರ್ತೀರಾ, ಆದ್ರೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಆ ರೀತಿ ಎಲ್ಲ ಓಡಾಡ್ತಾ ಇರುತ್ತೆ. ಓಕೆ. ಅಥವಾ ಇನ್ನೂ ಏನೋ ಸ್ವಲ್ಪ ಕೇರ್ಲೆಸ್ ಆಗಿರುವಂತದ್ದು, ಸೆಲ್ಫಿಶ್ ಆಗಿರುವಂತದ್ದು, ಈ ರೀತಿ ಎಲ್ಲ ಎನರ್ಜೀಸ್ ನನ್ಗೆ ಕಾಣ್ತಾ ಇದೆ. ಮತ್ತೆ ನಿಮ್ಮ ಜೊತೆಗಿರುವಂತ ನಿಮ್ಮ ಕಾಲೀಗ್ಸ್ ಜೊತೆಗೆ ಸ್ವಲ್ಪ ನೀವು ಚೆನ್ನಾಗಿ ಬಿಹೇವ್ ಮಾಡಿ. ಯಾಕಂತಂದ್ರೆ ಅಲ್ಲಿ ಎಲ್ಲೋ ನನ್ಗೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅನಿಸ್ತಾ ಇದೆ. ಅವ್ರ ಜೊತೆಗೆ ಎಲ್ಲೋ ನಿಮ್ದು ಈ ರೀತಿ ಜಗಳ ಆಗುವಂತ ಚಾನ್ಸಸ್ ನನ್ಗೆ ಕಾಣ್ತಾ ಇರುವಂತದ್ದು. ಓಕೆ, ಇದು ನನ್ಗೆ ಇವಾಗ ಬರ್ತಾ ಇದೆ ಮೆಸೇಜ್. ಹಾಗಿದ್ರೆ ಇನ್ನು ನಾನು ನೋಡ್ತಾ ಇದ್ರೆ ನಿಮ್ಗೆ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸ್ವಲ್ಪ ನೀವೇನ್ ಮಾಡ್ತೀರಾ, ನೀವು ರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ನೀವು ಜಾಬ್ 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 ಕರಿಯರ್ ಅಂತ ಬೆನ್ ಹತ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ರೆಸ್ಟ್ಲೆಸ್ ವರ್ಕ್ ಆಗ್ತಾ ಇದೆ, ತುಂಬಾ ಟಯರ್ಡ್ನೆಸ್ ಆಗ್ತಾ ಇದೆ. ಇದರಲ್ಲಿ ಎಲ್ಲಾನು ನಿಮ್ ಮೇಲೆನೆ ಜವಾಬ್ದಾರಿ ತಗೊಂಡು ನೀವು ಮಾಡ್ಬೇಕು ಅಂತ ಹೊರಟಿದ್ದೀರಾ. ಬರುವಂತ ದಿನಗಳಲ್ಲಿ ಆ ರೀತಿ ನಿಮ್ಗೆ ಆಗುವಂತದ್ದು ತುಂಬಾನೇ ನನ್ಗೆ ಕಾಣ್ತಾ ಇದೆ. ನೀವು ರೆಸ್ಟ್ ಮಾಡ್ತಾ ಇಲ್ಲ, ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಬರುವಂತ ದಿನಗಳಲ್ಲಿ ನಿಮ್ಗೆ ರೆಸ್ಟ್ ಅವಶ್ಯಕತೆ ತುಂಬಾನೇ ಬೀಳುತ್ತೆ. ಸ್ವಲ್ಪ ಬ್ರೇಕ್ ಅಂತಾರಲ್ವಾ, ವರ್ಕ್ ತುಂಬಾನೇ ಮಾಡ್ತೀರಾ, ಆದ್ರೆ ನೀವು ನಿಮ್ಮ ಮೇಲೆ ಕೇರ್ ಮಾಡ್ಕೊಳ್ತಾ ಇಲ್ಲ. ಇದರಿಂದಾಗಿ ತುಂಬಾ ನೀವು ಅದು ಈ ಆಲ್ರೆಡಿ ನೋಡಿ ನನ್ಗೆ ಇಲ್ಲಿ ಎನರ್ಜಿ ಕಾಣ್ತಾ ಇರುವಂತದ್ದು ಏನಂತಂದ್ರೆ ಈ ರೀತಿ ಇದೆ. ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ತುಂಬಾ ಕಾಂಪಿಟೇಟಿವ್ ಆಗಿ ಹೋಗ್ತಾ ಇದ್ದೀರಾ. ನಾನೇ ಮಾಡ್ಬೇಕು ಒಂದ್ ಸ್ವಲ್ಪ ಸೆಲ್ಫಿಶ್ನೆಸ್ ಆಗಿನೂ ಕೂಡ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಬಟ್ ಬರುವಂತ ದಿನಗಳಲ್ಲಿ ಅದು ನಿಮ್ಗೆ ಹೆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾಗಿ ನೀವೇನ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ಅದರಿಂದ ಸ್ವಲ್ಪ ಫ್ರೀ ಅಪ್ ಆಗಿ ನಿಮ್ಗೆ ನೀವು ಟೈಮ್ ಕೊಡಿ. ನಿಮ್ಗೆ ನೀವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಟೈಮ್ ಕೊಡಿ. ಎಮೋಷನಲಿ ನೀವು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬರುವಂತ ದಿನಗಳಲ್ಲಿ ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಮ್ಯುನಿಕೇಟ್ ಮಾಡಿ, ಫ್ಯಾಮಿಲಿ ಒಳಗಿರಿ. ಫ್ಯಾಮಿಲಿ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಚೆನ್ನಾಗಿರುತ್ತೆ. ಓಕೆ, ಇದು ನಿಮ್ಗೆ ಸಜೆಷನ್ ಬರ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ನೋಡಿದಾಗ, ರಿಲೇಶನ್ಶಿಪ್ ಅಲ್ಲಿ ಕೂಡ ಸ್ವಲ್ಪ ಯಾಕೋ ಇಲ್ಲಿನೂ ಕೂಡ ಸ್ವಲ್ಪ ಎನರ್ಜೀಸ್ ನೋಡಿ ಯಾವ ರೀತಿ ಬರ್ತಾ ಇದೆ. ಇದು ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಎನರ್ಜಿ ಕನೆಕ್ಟ್ ಆಗುತ್ತೆ ಖಂಡಿತ ನನಗೆ ತಿಳಿಸಿ. ಯಾಕಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಅನಿಸ್ತಾ ಇದೆ. ವಿಚಾರ ಮಾಡ್ತಾ ಇದ್ದೀರಾ, ಏನೋ ಒಂದು ರಿಲೇಶನ್ಶಿಪ್ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಾ, ಯಾರ್ದೋ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ, ತುಂಬಾ ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ನೋಡಿ ಇದರಲ್ಲಿ ಏನೋ ಒಂದು ಡೌನ್ ಫಾಲ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇರುವಂತದ್ದು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬರ್ತಾ ಇದೆ ಇಬ್ಬರ ನಡುವೆ ಕೂಡ. ನಿಮ್ಮ ಪಾರ್ಟ್ನರ್ ಜೊತೆಗೆ ಕನೆಕ್ಷನ್ ಆಗ್ತಾ ಇಲ್ಲ ಇಬ್ಬರ ನಡುವೆ. ಓಕೆ, ಈ ಒಂದು ರಿಲೇಶನ್ಶಿಪ್ ತುಂಬಾ ಒಂದು ಹಾರ್ಡ್ ಆಗಿ ನನಗೆ ಕಾಣ್ತಾ ಇರುವಂತದ್ದು. ಏನೋ ಒಂದು ಡೌನ್ ಫಾಲ್ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಮನಸ್ಸು ನೋವು ಮಾಡ್ಕೊಳ್ಳೋ ಅಂತ ಚಾನ್ಸಸ್ ತುಂಬಾನೇ ಬರುತ್ತೆ ಅಂತ ಇಲ್ಲಿ ನನಗೆ ಕಾಣ್ತಾ ಇದೆ. ಸಜೆಷನ್ ಕೂಡ ನಿಮ್ಗೆ ಅದೇ ಬರ್ತಾ ಇರುವಂತದ್ದು. ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ಇನ್ನೂ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ನೋಡಿ, ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತ ಪ್ರಕಾರ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಘಟನೆಗಳು ನಡೆದಿದೆ. ಆ ರಿಲೇಶನ್ಶಿಪ್ ಬಗ್ಗೆ ನೀವು ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ. ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾ ಇಲ್ವಾ? ಯಾಕಂತಂದ್ರೆ ಒಂದ್ ಸರ್ಟನ್ ಟೈಮ್ ಅಲ್ಲಿ ನೀವು ತುಂಬಾನೇ ಎಮೋಷನಲ್ ಆಗಿ ಆ ಒಂದು ರಿಲೇಶನ್ಶಿಪ್ಗೆ ಟೈಮ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ. ಬಟ್ ಅದರಲ್ಲಿ ಒಂದು ಗ್ರೀಡಿನೆಸ್ ಇಂದ ಗ್ರೋತ್ ತುಂಬಿರುವಂತದ್ದು ಅಲ್ಲಿ ನಿಮ್ಗೆ ಇವಾಗ ಕಾಣ್ತಾ ಇದೆ. ಹಾಗಾಗಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಬೇಡ್ವಾ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಡೀತಾ ಇದೆ. ಓಕೆ,
ಸೊ ಅದು ಸಮಥಿಂಗ್ ಏನೋ ಚೇಂಜಸ್ ಚಾಲೆಂಜಸ್ ನಡೀತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ನೀವು ಚಾಲೆಂಜ್ ಫೇಸ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಇನ್ ಫ್ಯೂಚರ್ ಅಲ್ಲಿ ಕೂಡ ಇದು ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಯಾವ ರೀತಿ ಅಂದ್ರೆ ಇದು ಒಂದು ಎಂಡ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಆ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇರುವಂತದ್ದು. ಆ, ಅದು ನೋಡಿ, ನಿಮ್ಗೆ ಒಳ್ಳೇದಿತ್ತು ಅಂತಂದ್ರೆ ನೀವು ಕನ್ವಿನ್ಸ್ ಮಾಡ್ಕೊಂಡು ಹೇಗೋ ಅದರಲ್ಲಿ ಕಂಟಿನ್ಯೂ ಮಾಡ್ಬೋದು. ಇದು ಟಾಕ್ಸಿಕ್ ರಿಲೇಶನ್ಶಿಪ್ ಇತ್ತು ಅಂತಂದ್ರೆ, ಏನೋ ಒಂದು ಅಡಿಕ್ಷನ್ ಇತ್ತು ಅಂತಂದ್ರೆ, ಅದರಿಂದ ನೀವು ಹೊರಗೆ ಬರ್ಬೇಕು ಅಂತಂದ್ರೆ ಇದನ್ನ ಎಂಡ್ ಮಾಡಿದಾಗ ನಿಮ್ಗೆ ಮತ್ತೆ ಒಂದು ಹೊಸ ಆರಂಭ ಅಂತಾರಲ್ವಾ, ಆ ರೀತಿ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಮತ್ತೆ ಇನ್ನು ನಾನು ನೋಡ್ತಾ ಹೋದಾಗೆ ಇಲ್ಲಿ ಎನರ್ಜಿ ಕೂಡ ಅದೇ ರೀತಿ ಬರ್ತಾ ಇರುವಂತದ್ದು. ಏನಂತಂದ್ರೆ ಇದು ಎಂಡ್ ಆಗುತ್ತೆ, ಎಂಡ್ ಆದ ನಂತರ ಹೊಸದೊಂದು ಬಿಗಿನಿಂಗ್ ಆಗುತ್ತೆ ಆಗುವಂತ ಚಾನ್ಸಸ್ ತುಂಬಾನೇ ನನಗೆ ಕಾಣ್ತಾ ಇದೆ. ಓಕೆ, ನೀವು ತುಂಬಾ ನೋವನ್ನ ಅನುಭವಿಸಿದೀರಾ, ಇದಕ್ಕಿಂತ ಮುಂಚೆ ಅನುಭವಿಸ್ತಾ ಇದ್ದೀರಾ ಕೂಡ, ಅನುಭವಿಸ್ತಾ ಇದ್ದೀರಾ. ಇದು ನಿಮ್ಗೆ ಯಾವ ರೀತಿ ಒಳಗಿಂದ ತುಂಬಾನೇ ಕುಗ್ಗಿಸ್ಬಿಟ್ಟಿದೆ, ಒಂದು ವೀಕ್ನೆಸ್ ನ ಕ್ರಿಯೇಟ್ ಮಾಡಿದೆ ನಿಮ್ಮ ಈ ರಿಲೇಶನ್ಶಿಪ್. ಸೊ ಇದು ಡೆಸ್ಟಿನಿ ಕಡೆಯಿಂದ, ಯಾಕಂತಂದ್ರೆ ಇದು ಏನು ಇವಾಗ ನಿಮ್ಗೆ ಒಂದು ಟವರ್ ಕಾರ್ಡ್ ಬಂದಿದೆ, ಮತ್ತೆ ಒಂದು ಡೆತ್ ಕಾರ್ಡ್ ಬಂದಿದೆ. ಇದೇನಿದೆ ಇದು ಕಾರ್ಮಿಕ್ ಪ್ಯಾಟರ್ನ್ ಇಂದ ಬಂದಿರುವಂತ ಕಾರ್ಡು. ಇದು ಸ್ವತಃ ಯೂನಿವರ್ಸ್ ಇಂದ ನಿಮ್ಗೆ ಇದರಿಂದ ಮುಕ್ತಿ ಕೊಡಿಸ್ಬೇಕು ಅಂತ ಹೇಳಿ ಯೂನಿವರ್ಸ್ ಇನ್ವಾಲ್ವ್ಮೆಂಟ್ ತಗೊಳ್ತಾ ಇರುವಂತದ್ದು. ಸೊ ಈ ರಿಲೇಶನ್ಶಿಪ್ ಎಂಡ್ ಆಗ್ಬೇಕು, ಯಾಕಂತಂದ್ರೆ ಈ ರಿಲೇಶನ್ಶಿಪ್ ನಿಮ್ಗೆ ಸರಿ ಇಲ್ಲ ಅನ್ನುವಂಥದ್ದು ಯೂನಿವರ್ಸಿಗೆ ಗೊತ್ತಾಗಿದೆ. ಹಾಗಾಗಿ ಇದೆಲ್ಲೋ ಒಂದ್ ಕಡೆ ಎಂಡ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಅಗೇನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಪರ್ಸನಲ್ ರೀಡಿಂಗ್ ಇರೋದಿಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇನ್ನು ಒಂದು ಇದರಿಂದ ನಿಮ್ಗೆ ಏನಾದ್ರೂ ಹೆಲ್ತ್ ಅಲ್ಲಿ, ನಿಮ್ಮ ಒಂದು ಫೈನಾನ್ಷಿಯಲಿ ಕೂಡ ನಾನು ನೋಡ್ತಾ ಇದ್ದೀನಿ, ಹೆಲ್ತ್ ಅಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಗುವಂತ ತೊಂದರೆಗಳು ಆಗುವಂತ ಚಾನ್ಸಸ್ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಬಟ್ ನೋಡಿ, ಒಳ್ಳೇದಿದೆ ಅಲ್ವಾ, ಮುಂದೆ ಹೋಗಿ ನೀವು ಎಲ್ಲೋ ಒಂದ್ ಕಡೆ ಸಫರ್ ಆಗೋದ್ರಕ್ಕಿಂತ ಇವಾಗ ನಿಮ್ಗೆ ಅದು ಅನಿಸ್ಬೋದು ಈ ರೀತಿ ಇದೆ ಅಂತ ಹೇಳಿ, ಬಟ್ ಮುಂದೆ ಒಂದಿನ ಅದರಿಂದ ನೀವು ಹೊರಗಡೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀವು ಆ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಂಡಿದ್ರಿ, ಎಷ್ಟು ನಿಮ್ಗೆ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಆಗಿತ್ತು ಅಂತ ಹೇಳಿ. ಓಕೆ, ನನ್ಗೆ ಇಲ್ಲಿ ಪೂರ್ತಿ ಒಂದು ಸಿಚುವೇಶನ್ ಅದೇ ಬರ್ತಾ ಇರುವಂತದ್ದು. ತುಂಬಾ ಇಶ್ಯೂಸ್ ನಿಮ್ಗೆ ಬಂದು ಹೋಗಿದೆ, ಬರ್ತಾ ಇದೆ, ಬರುವಂತದಿಂದ ಇಷ್ಟೊಂದು ಯಾಕೆ ನೀವು ಸಹಿಸ್ಕೊಂಡಿದ್ದೀರಾ, ಅದೇ ನನ್ಗೆ. ಮತ್ತೆ ಇದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ ಬರುವಂತ ದಿನಗಳಲ್ಲಿ. ನೀವು ಓವರ್ಕಮ್ ಮಾಡ್ಕೋಬೇಕು ಅನ್ನೋಂಥದ್ದೇ ಇದು ಯೂನಿವರ್ಸ್ ಇಂದ ಮೆಸೇಜ್ ಬರ್ತಾ ಇದೆ. ಸೊ ಸಿಂಹ ರಾಶಿಯವರಿಗೆ ಕ್ಲಿಯರ್ ಆಗಿ ಬರ್ತಾ ಇರುವಂತ ಮೆಸೇಜು, ಇದರಿಂದ ನೀವು ಓವರ್ಕಮ್ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಇದು ನಿಮ್ಮ ಡೆಸ್ಟಿನಿ, ಇದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಆ ಒಂದು ರಿಲೇಶನ್ಶಿಪ್ ಯಾಕೋ ಟಾಕ್ಸಿಕ್ ಇತ್ತು, ಯಾಕೋ ಅದರಿಂದ ತುಂಬಾ ಹಾರ್ಮ್ಫುಲ್ ಆಗಿತ್ತು, ಅದು ನಿಮ್ಗೆ ಒಳ್ಳೇದಾಗಿದ್ದಿಲ್ಲ. ಸೊ ಯೂನಿವರ್ಸ್ ಇನ್ವಾಲ್ವ್ಮೆಂಟ್ ಇಂದ ಅದು ದೂರ ಆಗ್ತಾ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ದಿಸ್ ಇಸ್ ಅ ಫ್ಯೂಚರ್ ರೀಡಿಂಗ್. ಸೊ ಹಾಗಾಗಿ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಖಂಡಿತ ನಿಮ್ಗೆ ಒಂದು ಕಮೆಂಟ್ ಅಲ್ಲಿ ಮೆಸೇಜ್ ಅನ್ನ ಹಾಕಿ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಹೇಳಿ. ಚೆನ್ನಾಗಿದೆಯಾ? ಚೆನ್ನಾಗಿ ಅನಿಸ್ತು ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡಿ ಅಂತ ಹೇಳ್ಬೋದು. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.